ಪಿಡಬ್ಲ್ಯೂಡಿ ಇಲಾಖೆಗೆ ಬಿಗ್ ಶಾಕ್ ನೀಡಿದೆ ಕೋರ್ಟ್. ಪಿಡಬ್ಲ್ಯೂಡಿ ಕಚೇರಿಯ ವಸ್ತುಗಳ ಜಪ್ತಿಗೆ ಕೋರ್ಟ್ ವಾರಂಟ್ ನೀಡಿರುವಂತದ್ದು. ಯಾದಗಿರಿ ಪಿಡಬ್ಲ್ಯೂಡಿ ಇಲಾಖೆಗೆ ಬಿಗ್ ಶಾಕ್ ನೀಡಿದೆ ಕೋರ್ಟ್. ಪಿಡಬ್ಲ್ಯೂಡಿ ಕಚೇರಿಯ ವಸ್ತುಗಳ ಜಪ್ತಿಗೆ ಕೋರ್ಟ್ ವಾರ್ನ್ ನೀಡಿರುವಂಥದ್ದು. ಗುತ್ತಿಗೆದಾರರಿಗೆ ಹಣ ಪಾವತಿ ಮಾಡದ ಪಿಡಬ್ಲ್ಯೂಡಿ ಇಲಾಖೆ ಏನಿದೆ, ಇಲಾಖೆಯ ವಿರುದ್ಧ ಈಗ ಒಂದು ಬಿಗ್ ಶಾಕ್ ಅನ್ನ ನೀಡಿದೆ ಹೈಕೋರ್ಟ್. ಯಾದಗಿರಿ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದ ಆದೇಶ ನೀಡಿರುವಂಥದ್ದು. ಎಸ್ ಪಾಟೀಲ ಕಂಪನಿ 5.55 ಕೋಟಿ ವೆಚ್ಚದ ಕಾಮಗಾರಿ ಮಾಡಿತ್ತು. ಕಾಮಗಾರಿ ಬಳಿಕ ಹಣ ಪಾವತಿ ಮಾಡಿಲ್ಲ ಅಧಿಕಾರಿಗಳು. ಪಿಡಬ್ಲ್ಯೂಡಿ ಅಧಿಕಾರಿಗಳು ಹಣ ಪಾವತಿ ಮಾಡಿಲ್ಲ. ಹಾಗಾಗಿ ಕೋರ್ಟ್ ಈಗ ಅಧಿಕಾರಿಗಳಿಗೆ ಬಿಗ್ ಶಾಕ್ ಅನ್ನ ನೀಡಿದೆ. ಇನ್ನು ಬಾಕಿ ಹಣ ಪಾವತಿಗೆ ಕೋರ್ಟ್ ಮೊರೆ ಹೋಗಿದ್ದ ಕಂಪನಿ ಏನಿದೆ, ಹಣ ಪಾವತಿ ಮಾಡೋದಕ್ಕೆ ಕಚೇರಿಯಲ್ಲಿನ ವಸ್ತುಗಳನ್ನ ಜಪ್ತಿ ಮಾಡಲಾಗಿರುವಂಥದ್ದು. ಕಚೇರಿಯಲ್ಲಿನ ಕಂಪ್ಯೂಟರ್, AC, ಕುರ್ಚಿ ವಸ್ತುಗಳನ್ನ ಜಪ್ತಿ ಮಾಡಲಾಗಿರುವಂಥದ್ದು. ವಸ್ತುಗಳ ಜಪ್ತಿ ಹಿನ್ನೆಲೆ ಪಿಡಬ್ಲ್ಯೂಡಿ ಕಚೇರಿ ಫುಲ್ ಖಾಲಿ ಆಗಿದೆ. ವಸ್ತುಗಳ ಜಪ್ತಿ ಬಗ್ಗೆ ವಕೀಲ ಬಸವರೆಡ್ಡಿ ಕಂದಕೂರು ಮಾಹಿತಿಯನ್ನ ನೀಡಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿರುವಂತಹ ಎಲ್ಲ ವಸ್ತುಗಳನ್ನ ಜಪ್ತಿ ಮಾಡಲಾಗ್ತಾ ಇದೆ. ಗುತ್ತಿಗೆದಾರರ ಹಣ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳಿಗೆ ಬಿಗ್ ಶಾಕ್ ಅನ್ನ ನೀಡಿರುವಂತದ್ದು ಕೋರ್ಟ್. ಯಾದಗಿರಿ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದ ಆದೇಶದ ಮೇರೆಗೆ ಎಸ್ ಪಾಟೀಲ್ ಕಂಪನಿ ಏನಿದೆ, ಇದಕ್ಕೆ 5.55 ಕೋಟಿ ವೆಚ್ಚದ ಕಾಮಗಾರಿಯನ್ನು ಮಾಡಿತ್ತು. ಈ ಕಾಮಗಾರಿ ಬಳಿಕ ಹಣ ಪಾವತಿಯನ್ನ ಮಾಡಿರಲಿಲ್ಲ. ಹಾಗಾಗಿ ಅಧಿಕಾರಿಗಳು ಹಣ ಪಾವತಿ ಮಾಡದೇ ಇರುವಂತಹ ಕಾರಣ ಬಾಕಿ ಹಣ ಪಾವತಿಗೆ ಕೋರ್ಟ್ ಮೊರೆ ಹೋಗಿದೆ ಕಂಪನಿ. ಇನ್ನು ಹಣ ಪಾವತಿ ಮಾಡದಿದ್ದಕ್ಕೆ ಕಚೇರಿಯಲ್ಲಿರುವಂತಹ ವಸ್ತುಗಳು ಏನಿರುತ್ತೆ ಅವುಗಳನ್ನೆಲ್ಲ ಜಪ್ತಿ ಮಾಡಲಾಗಿದೆ. ಕಂಪ್ಯೂಟರ್ ಆಗಿರಲಿ, AC, ಕುರ್ಚಿ ಇವುಗಳನ್ನ ಜಪ್ತಿ ಮಾಡಲಾಗಿರುವಂಥದ್ದು. ಇದರ ಹಿನ್ನೆಲೆ ಪಿಡಬ್ಲ್ಯೂಡಿ ಕಚೇರಿ ಫುಲ್ ಖಾಲಿ ಆಗಿದೆ. ಇನ್ನು ಈ ವಿಚಾರದ ಬಗ್ಗೆ, ವಸ್ತುಗಳ ಜಪ್ತಿ ವಿಚಾರದ ಬಗ್ಗೆ ವಕೀಲ ಬಸವರೆಡ್ಡಿ ಕಂದಕೂರು ಮಾಹಿತಿಯನ್ನ ನೀಡಿದ್ದಾರೆ. ಹಣ ಪಾವತಿ ಮಾಡದಿದ್ದಕ್ಕೆ ಕಚೇರಿಯಲ್ಲಿನ ವಸ್ತುಗಳ ಜಪ್ತಿ ಮಾಡಲಾಗಿದೆ ಅಂತ. 5,55,00,000 ಆವಾಗ 2016 ಟೆಂಡರ್ ಆಗಿತ್ತು. ಟೆಂಡರ್ ಆದಾಗ ಇವರು ವರ್ಕ್ ಸ್ಟಾರ್ಟ್ ಮಾಡಿದ್ರು, SS ಪೊಲೀಸ್ ಪಾಟೀಲ್ ಅಂಡ್ ಸನ್ಸ್. ಆಗ ಅಲ್ಲಿ ಮುನ್ಸಿಪಾಲಿಟಿ ಹತ್ತಿರ ದರ್ಗಾ ಅದು ಡಿಸ್ಪ್ಯೂಟ್ ಬಂದ್ಸಲಿ 6 ತಿಂಗಳ ಸ್ಟಾಪ್ ಆಯಿತು. ಸ್ಟಾಪ್ ಆದ್ಮೇಲೆ 6 ತಿಂಗಳಾದ್ಮೇಲೆ ಅವ್ರು ಮತ್ತೆ ಕೆಲಸ ಕಂಪ್ಲೀಟ್ ಮಾಡಿದ್ರು. 2017 ಜೂನ್ 31ಕ್ಕೆ ಕೆಲಸ ಕಂಪ್ಲೀಟ್ ಮಾಡಿದ್ರು. ನಮ್ಗೆ ಅದರಲ್ಲಿ 4 ಕೋಟಿ ಪಿಡಬ್ಲ್ಯೂಡಿ ಬಿಲ್ ಮಾಡಿದ್ರು, ಇನ್ನು 1 ಕೋಟಿ ಉಳಿಸ್ಕೊಂಡಿದ್ರು. ಅವಾಗ ನಾವು ಕೇಳ್ತಾ ಇದ್ರೆ ಕೊಡ್ತೀವಿ ಅಂತಂದ್ರು. ಆಗ ನಮ್ಮ ಪಕ್ಷಗಾರರು ಮಾನ್ಯ ಬೆಂಗಳೂರು ಉಚ್ಚ ನ್ಯಾಯಾಲಯದಲ್ಲಿ ಆರ್ಬಿಟ್ರೇಷನ್ ಕೇಸ್ ಹಾಕಿ ಆರ್ಬಿಟ್ರೇಷನ್ದಲ್ಲಿ ಆರ್ಡರ್ ಆಯಿತು, ವಿತ್ ಇಂಟ್ರೆಸ್ಟ್ ಸಂಗಟ ಕೊಡ್ಬೇಕಂತೇಳಿ. ಆಗ ನಾವಿಲ್ಲಿ ಮಾನ್ಯ ಜಿಲ್ಲಾ ಮತ್ತು ಪ್ರಧಾನ ಶಸ್ತ್ರ ನ್ಯಾಯಾಧೀಶರು ನ್ಯಾಯಾಲಯದಲ್ಲಿ EP ಎಕ್ಸಿಕ್ಯೂಷನ್ ಪಿಟಿಷನ್ 1/23 ಹಾಕಿದ್ವಿ 2023ರಲ್ಲಿ. 2023ರಲ್ಲಿ ಹಾಕಿದಾಗ ಮಾನ್ಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು 2024ರಲ್ಲಿ ಅಟ್ಯಾಚ್ಮೆಂಟ್ ವಾರೆಂಟ್ ಮಾಡಿದರು. ಆವಾಗ ನಾವು ಬಂದು ಪ್ರಾಪರ್ಟಿಯಲ್ಲಿ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಹೋದ್ಮೇಲೆ ಆವಾಗ ಪಿಡಬ್ಲ್ಯೂಡಿ ಆಫೀಸಿನವರು ಮಾನ್ಯ DGP ಅವ್ರ ಹತ್ರ ಬಂದು ಒಂದು ಪಿಟಿಷನ್ ಹಾಕಿದ್ರು. ನಮ್ಗೆ ನೆಸಸರಿ ಎಲ್ಲ ಕಂಪ್ಯೂಟರ್ಗಳು ಮಾನ್ಯ ನ್ಯಾಯಾಲಯದ ಆದೇಶ ಪ್ರಕಾರ ಡೈಲಿ ಅವರು ನಾವು ಬಂದು ಪ್ರಾಪರ್ಟಿನ ಜಪ್ತಿ ಮಾಡ್ಕೊಂಡು ಹೋಗ್ಲಕತ್ತೀವಿ. ಎಲ್ಲ ಪೀಠೋಪಕರಣಗಳು